ಹೈದರಾಬಾದಿಂದ ಬಂದಂಥ ಹೆಣ್ಣು ಮಕ್ಕಳು ಇಲ್ಲೇ ಉಳ್ಕೊಂಡು CA ಪರೀಕ್ಷೆಯನ್ನು ಪೂರ್ಣಗೊಳಿಸಿ ಆ ನಂತರ ಹೈದರಾಬಾದಿಗೆ ವಾಪಸ್ ಹೋಗಿದ್ದಾರೆ. ನಮ್ಮ ಕರ್ನಾಟಕದ ಹೆಣ್ಣು ಮಕ್ಕಳು ಯಾಕೆ ಬರೋಲ್ಲ ಅನ್ನೋ ಒಂದು ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಯಾಕೆ ಬರೋಲ್ಲ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಪರಿಚಯ ಸರ್? ನಾನು ರಾಘವೇಂದ್ರ ಹೆಬ್ಬಾರ್, ವೃತ್ತಿಯಿಂದ ಚಾರ್ಟರ್ಡ್ ಅಕೌಂಟೆಂಟ್ ಆಗಿದ್ದೇನೆ. ಅಬಲಾಶ್ರಮದಲ್ಲಿ ಖಜಾಂಚಿಯಾಗಿ ನಾನು ಸೇವೆ ಮಾಡ್ತಾ ಇದ್ದೇನೆ. ಯಾಕೆ ಸರ್ ನಮ್ಮ ಮಕ್ಕಳು CA ಮಾಡೋಕ್ಕೆ ಬರಲ್ಲ? ನಾನು ಮಾಡೋಕ್ಕೆ ಬರಲ್ಲ ಅಂತ ನಾನು ಹೇಳೋಕ್ಕಾಗೋದಿಲ್ಲ. ಇಲ್ಲಿಂದನೂ ಕೂಡ ಬಂದಿದ್ದಾರೆ, ಆದರೆ ನಾವು ಅಂದ್ಕೊಂಡಷ್ಟು ಬಂದಿಲ್ಲ. ಬೇರೆ ಊರಿಂದನೂ ಕೂಡ ಬರ್ತಾ ಇದ್ದಾರೆ. ನಮ್ಮ ಅಬಲಾಶ್ರಮದ ವಿಶೇಷತೆ ಏನು ಅಂತಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬ ಪ್ರೋತ್ಸಾಹ ಕೊಡ್ತಾ ಇದೆ. ಉದಾಹರಣೆಗೆ UPSC ಮಾಡೋದಕ್ಕೆ ನಮ್ಮಲ್ಲಿ ಈಗ 3 ಜನ ಹೆಣ್ಣುಮಕ್ಕಳು ಇಲ್ಲೇ ಉಳ್ಕೊಂಡು UPSC ಪರೀಕ್ಷೆ ಬರೀತಾ ಇದ್ದಾರೆ. ಹಾಗೆಯೇ ಈ ವರ್ಷ ನಾವು CA ಫೌಂಡೇಶನ್ ಕೋರ್ಸ್ ಕೂಡ ಶುರು ಮಾಡಿದ್ದೀವಿ. ಬೆಂಗಳೂರಿನ ಕಾಲೇಜುಗಳಿಗೆ ಹೋಗಿ ಬೇರೆ ಬೇರೆ ಕಡೆ ಹಳ್ಳಿಗಳಲ್ಲಿ ಸೋಷಿಯಲ್ ಮೀಡಿಯಾ ಮುಖಾಂತರ ಪ್ರಚಾರ ಕೊಟ್ಟು ಸುಮಾರು 65 ಜನ ಮಕ್ಕಳು, ಹೆಣ್ಣುಮಕ್ಕಳು ಇಲ್ಲಿ ಈಗ CA ಫೌಂಡೇಶನ್ಗೆ ಸೇರಿಕೊಂಡಿದ್ದಾರೆ. ಈ CA ಫೌಂಡೇಶನ್ನಲ್ಲಿ ಪಾಸಾದವರಿಗೆ, ತೇರ್ಗಡೆ ಹೊಂದಿದವರಿಗೆ ಮುಂದಿನ ಹಂತಗಳಲ್ಲೂ ಕೂಡ ಅಬಲಾಶ್ರಮ ಸಹಾಯ ಮಾಡುತ್ತೆ. ಈ ನಿಟ್ಟಿನಲ್ಲಿ UPSC ಆಗಿರ್ಬೋದು, CA ಆಗಿರ್ಬೋದು, ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲದೇ ಈಗಿನ ಹೆಣ್ಣು ಮಕ್ಕಳಿಗೆ ಈ ಕಾಲದ ಟೆಕ್ನಾಲಜಿಯನ್ನು ಇಂಟ್ರಡ್ಯೂಸ್ ಮಾಡಬೇಕು ಅಂತ ಹೇಳಿ ಮೊಬೈಲ್ ಹ್ಯಾಂಡ್ಸೆಟ್ ರಿಪೇರ್ 4 ತಿಂಗಳ ಕೋರ್ಸ್ ಅದು. ಆ 4 ತಿಂಗಳ ಕೋರ್ಸನ್ನು ಅಬಲಾಶ್ರಮದಲ್ಲಿ ಶುರು ಮಾಡ್ತಾ ಇದ್ದೀವಿ. 4 ತಿಂಗಳ ಕೋರ್ಸ್ ಆದ ತಕ್ಷಣ ಅವರಿಗೆ ಒಂದು ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ಇದಕ್ಕೆ ನಾವು ವಿಶೇಷವಾಗಿ ಹಳ್ಳಿಗಳಿಂದ ಹೆಣ್ಮಕ್ಳು ಬರಬೇಕು ಅಂತ ನಾವು ಅಪೇಕ್ಷೆ ಮಾಡ್ತಾ ಇದ್ದೇವೆ. ಅವರು ಬಂದು ಇದರ ವಿಶೇಷ ಸೌಲಭ್ಯವನ್ನು, ಇನ್ನು 2 ತಿಂಗಳಲ್ಲಿ ಶುರುವಾಗುತ್ತದು, ವಿಶೇಷ ಸೌಲಭ್ಯವನ್ನು ಪಡ್ಕೋಬೇಕು ಅಂತ ನಾನು ಈ ಮುಖಾಂತರ ಕೇಳ್ಕೊತೇನೆ. ಈ ಕಂಪನಿಗಳು CSR ಫಂಡ್ ಮುಖಾಂತರ ಇದಕ್ಕೆ ಸಹಾಯ ಮಾಡಬೇಕು ಅಂತ ಕೂಡ ನಾನು ಕೇಳ್ಕೊತಾ ಇದ್ದೇನೆ. ಬೇರೆ ಬೇರೆ ಊರಿಂದ ಬಂದಿದ್ದಾರೆ. ಅವರಿಗೆ ಬೆಂಗಳೂರಿನಲ್ಲಿ ಇದ್ದು ಈ CA ಫೌಂಡೇಶನ್ ಕೋರ್ಸಿಗೆ ಅವರು ಬರೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಏನು ಮಾಡಿದ್ದೀವಿ ಅಂತಂದರೆ ಅಬಲಾಶ್ರಮದಲ್ಲೇ ಅವರಿಗೆ ಉಳಿಯುವ ವ್ಯವಸ್ಥೆ ಮಾಡಿ, ಅಷ್ಟೇ ಅಲ್ಲ, ಈ CA ಫೌಂಡೇಶನ್ ಕೋರ್ಸಿಗೆ ಬರುವ ಎಲ್ಲ ಹೆಣ್ಣು ಮಕ್ಕಳಿಗೆ ಫ್ರೀ ಟ್ಯೂಷನ್ ಕೊಡೋದಲ್ಲದೆ ಅದಕ್ಕೆ ಬೇಕಾಗುವಂಥ ರಿಜಿಸ್ಟ್ರೇಷನ್ ಫೀಸ್ ಏನಿದೆ, ಎಕ್ಸಾಮ್ ಫೀಸ್ ಏನಿದೆ, ಅದೆಲ್ಲವೂ ಕೂಡ ಅಬಲಾಶ್ರಮ ಕೊಡ್ತಾ ಇದೆ. ತಮ್ಮ ಅಬಲಾಶ್ರಮದ ಯೋಜನೆಗಳಿಗೆ ಸಕಾರದಿಂದ ಆರಂಭವಾಗೋ ಹೆಸರುಗಳನ್ನೇ ಇಟ್ಟಿದ್ದೀರಾ? ಅಬಲಾಶ್ರಮ ಶುರುವಾಗಿದ್ದು ಒಂದು ಉದ್ದೇಶದಿಂದ, ಏನು ಅಂತಂದರೆ ಹೆಣ್ಣು ಮಕ್ಕಳಿಗೆ ಆಶ್ರಯ ಕೊಡುವಂಥ ಸಂಸ್ಥೆಯಾಗಿ. ಅದಕ್ಕೆ ಸುರಕ್ಷಾ ಅನ್ನೋ ಹೆಸರು ತುಂಬ ನ್ಯಾಚುರಲ್ ಆಗಿ ಹೊಂದಿಕೊಳ್ತು. ಒಂದು ಸಲ ಸುರಕ್ಷಾ ಅಂತ ಯಾವಾಗ ಶುರುವಾಯಿತೋ ನಂತರ ನಾವು ಮಾಧ್ಯಮ ಕ್ಷೇತ್ರದಲ್ಲಿ ನಾವು ಟ್ರೈನಿಂಗ್ ಶುರು ಮಾಡಿದಾಗ ಅದಕ್ಕೆ ಸುಮಾಧ್ಯಮ ಅಂತ ಇಟ್ವಿ. ನಂತರ ಕಾಂಪಿಟೇಟಿವ್ ಎಕ್ಸಾಮ್ ಶುರುವಾದಾಗ ಅದಕ್ಕೆ ಸಮರ್ಥ ಅಂತ ಇಟ್ವಿ. ಇವಾಗ ಹೇಗಾಗಿದೆ ಅಂತಂದರೆ ನಾವು ಯಾವುದೇ ಪ್ರಕಲ್ಪ ನಾವು ಶುರು ಮಾಡಿದ್ರೂ ಕೂಡ ಸಾಯಿಂದನೇ ಇಡಬೇಕು ಅಂತ ನಾವಷ್ಟೇ ಅಲ್ಲ, ನಮ್ಮ ಹಿತೈಷಿಗಳು, ದಾನಿಗಳು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾರೆ. ತುಂಬ ತುಂಬ ಧನ್ಯವಾದಗಳು ಹಾಗೂ ಕೃತಜ್ಞತೆಗಳು. ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇನೆ, ಯವನ ವಿಜೇತ ಚಂದ್ರಗುಪ್ತ ಅಂತ. ದಯವಿಟ್ಟು ಧನ್ಯವಾದಗಳು ಸರ್.